ಪಾಕಿಸ್ತಾನದ ವಿರುದ್ಧ ಬಲೂಚಿಸ್ತಾನದ ಸಮರ ಮುಂದುವರೆದಿದೆ. ಪಾಕಿ ಸೇನೆಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವಂತಹ ಬಲೂಚಿಗಳು ಸ್ವಾತಂತ್ರ್ಯ ಕೇಳ್ತಾ ಇದ್ದಾರೆ. ಇದರ ಮಧ್ಯೆ ಈ ಬಲೂಚ್ ವಿರುದ್ಧ ಚೀನಾ ಪಾಕ್ ಮಾಡಿರುವಂತಹ ಷಡ್ಯಂತ್ರ ಒಂದು ಫೇಲ್ ಆಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಶ್ವಸಂಸ್ಥೆಯಲ್ಲಿ ಪಾಕ್ ಚೀನಾಗೆ ಭಾರಿ ಮುಖಭಂಗ. ಬಲೂಚಿಸ್ತಾನ್ ಹೋರಾಟಕ್ಕೆ ಸಿಕ್ಕಿತು ಮಹಾಬಲ. ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು, ಪಾಕ್ ಸೇನೆಯ ಜನರಲ್ ಆಸಿಫ್ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ದಾನೆ. ಹೇಗೋ ಭಾರತದ ಕೈಕಾಲು ಹಿಡಿದು ಆಪರೇಷನ್ ಸಿಂಧೂರ ನಿಲ್ಲಿಸಿದ ಕುತಂತ್ರಿ ರಾಷ್ಟ್ರಕ್ಕೆ ಇದೀಗ ಬಲೂಚಿಸ್ತಾನ ಮಗ್ಗಲು ಮುಳ್ಳಾಗ್ತಿದೆ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತು ಚೀನಾದ ಜಂಟಿ ಪ್ರಯತ್ನಕ್ಕೆ ತೀವ್ರ ಮುಖಭಂಗ ಉಂಟಾಗಿದೆ. ಹೌದು, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮತ್ತು ಅದರ ಆತ್ಮಹತ್ಯಾ ವಿಭಾಗ ಮಜಿದ್ ಬ್ರಿಗೇಡ್ ಅನ್ನ ಉಗ್ರ ಸಂಘಟನೆ ಎಂದು ಘೋಷಿಸಲು ಪಾಕಿಸ್ತಾನ ಮತ್ತು ಚೀನಾ ಜಂಟಿ ಪ್ರಯತ್ನ ಮಾಡಿದ್ದವು. ಆದರೆ ಆ ಪ್ರಯತ್ನಕ್ಕೆ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ತಾಂತ್ರಿಕ ತಡೆ ನೀಡಿದೆ. ಬಲೂಚಿಸ್ತಾನ ಪಾಕಿಸ್ತಾನದ ಅತ್ಯಂತ ದೊಡ್ಡ ರಾಜ್ಯ ಎನಿಸಿಕೊಂಡಿದೆ. ಬಲೂಚಿಸ್ತಾನದಲ್ಲಿ ಹಲವು ವರ್ಷಗಳಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದೆ. ಸ್ವಾತಂತ್ರ್ಯ ದೇಶ ಘೋಷಿಸಿಕೊಳ್ಳಲು ಮಹಾ ಸಮರವೇ ಶುರುವಾಗಿದೆ. ಪಾಕಿಸ್ತಾನದಿಂದ ವಿಮುಕ್ತರಾಗಲು ಬಲೂಚಿಗಳು ಬಯಸುತ್ತಿದ್ದಾರೆ. ಆದರೆ ಪಾಕಿಸ್ತಾನವು ಬಲೂಚಿಸ್ತಾನಕ್ಕೆ ವಿದ್ರೋಹ ಮಾಡುತ್ತಲೇ ಇದೆ. ಬಲೂಚಿಸ್ತಾನದ ಶ್ರೀಮಂತಿಕೆ ಸೊರೆಗೆಯುತ್ತಿದೆ. ಖನಿಜ, ನಿಕ್ಷೇಪ, ಗ್ಯಾಸನ್ನ ನುಂಗಿ ನೀರು ಕುಡಿಯುತ್ತಿದೆ. ಸದ್ಯ ಬಹುತೇಕ ಗ್ರಾಮೀಣ ಭಾಗ ಬಲೂಚಿಗಳ ಕೈವಶವಾಗಿದೆ. ಆ ಮೂಲಕ ಬಲೂಚಿಸ್ತಾನ ನಿಧಾನವಾಗಿ ಪಾಕಿಸ್ತಾನದ ಕೈ ತಪ್ಪುತ್ತಿದೆ. ಪಾಕ್ ಸೇನೆ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಪದೇ ಪದೇ ದಾಳಿ ಮಾಡ್ತಿದೆ. ಪಾಕಿಸ್ತಾನಕ್ಕೆ ಅತ್ತ ಪುಲಿ ಇತ್ತ ಧರಿ ಎನ್ನುವಂತಾಗಿದ್ದು, ಭಾರತದ ವಿರುದ್ಧ ಕಾರ್ಯಾಚರಣೆ ಮಾಡಲು ಧೈರ್ಯವಿಲ್ಲ. ಬಲೂಚಿಗಳ ವಿರುದ್ಧ ಹೋರಾಟ ಮಾಡಲು ಶಕ್ತಿ ಇಲ್ಲದೆ ಒದ್ದಾಡ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ವಿರುದ್ಧ ಬಲೂಚಿಸ್ತಾನದ ಸಮರ ಮುಂದುವರೆದಿದೆ. ಪಾಕಿ ಸೇನೆಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವಂತಹ ಬಲೂಚಿಗಳು ಸ್ವಾತಂತ್ರ್ಯ ಕೇಳ್ತಾ ಇದ್ದಾರೆ. ಇದರ ಮಧ್ಯೆ ಈ ಬಲೂಚ್ ವಿರುದ್ಧ ಚೀನಾ ಪಾಕ್ ಮಾಡಿರುವಂತಹ ಷಡ್ಯಂತ್ರ ಒಂದು ಫೇಲ್ ಆಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಶ್ವಸಂಸ್ಥೆಯಲ್ಲಿ ಪಾಕ್ ಚೀನಾಗೆ ಭಾರಿ ಮುಖಭಂಗ. ಬಲೂಚಿಸ್ತಾನ್ ಹೋರಾಟಕ್ಕೆ ಸಿಕ್ಕಿತು ಮಹಾಬಲ. ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು, ಪಾಕ್ ಸೇನೆಯ ಜನರಲ್ ಆಸಿಫ್ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ದಾನೆ. ಹೇಗೋ ಭಾರತದ ಕೈಕಾಲು ಹಿಡಿದು ಆಪರೇಷನ್ ಸಿಂಧೂರ ನಿಲ್ಲಿಸಿದ ಕುತಂತ್ರಿ ರಾಷ್ಟ್ರಕ್ಕೆ ಇದೀಗ ಬಲೂಚಿಸ್ತಾನ ಮಗ್ಗಲು ಮುಳ್ಳಾಗ್ತಿದೆ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತು ಚೀನಾದ ಜಂಟಿ ಪ್ರಯತ್ನಕ್ಕೆ ತೀವ್ರ ಮುಖಭಂಗ ಉಂಟಾಗಿದೆ. ಹೌದು, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮತ್ತು ಅದರ ಆತ್ಮಹತ್ಯಾ ವಿಭಾಗ ಮಜಿದ್ ಬ್ರಿಗೇಡ್ ಅನ್ನ ಉಗ್ರ ಸಂಘಟನೆ ಎಂದು ಘೋಷಿಸಲು ಪಾಕಿಸ್ತಾನ ಮತ್ತು ಚೀನಾ ಜಂಟಿ ಪ್ರಯತ್ನ ಮಾಡಿದ್ದವು. ಆದರೆ ಆ ಪ್ರಯತ್ನಕ್ಕೆ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ತಾಂತ್ರಿಕ ತಡೆ ನೀಡಿದೆ. ಬಲೂಚಿಸ್ತಾನ ಪಾಕಿಸ್ತಾನದ ಅತ್ಯಂತ ದೊಡ್ಡ ರಾಜ್ಯ ಎನಿಸಿಕೊಂಡಿದೆ. ಬಲೂಚಿಸ್ತಾನದಲ್ಲಿ ಹಲವು ವರ್ಷಗಳಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದೆ. ಸ್ವಾತಂತ್ರ್ಯ ದೇಶ ಘೋಷಿಸಿಕೊಳ್ಳಲು ಮಹಾ ಸಮರವೇ ಶುರುವಾಗಿದೆ. ಪಾಕಿಸ್ತಾನದಿಂದ ವಿಮುಕ್ತರಾಗಲು ಬಲೂಚಿಗಳು ಬಯಸುತ್ತಿದ್ದಾರೆ. ಆದರೆ ಪಾಕಿಸ್ತಾನವು ಬಲೂಚಿಸ್ತಾನಕ್ಕೆ ವಿದ್ರೋಹ ಮಾಡುತ್ತಲೇ ಇದೆ. ಬಲೂಚಿಸ್ತಾನದ ಶ್ರೀಮಂತಿಕೆ ಸೊರೆಗೆಯುತ್ತಿದೆ. ಖನಿಜ, ನಿಕ್ಷೇಪ, ಗ್ಯಾಸನ್ನ ನುಂಗಿ ನೀರು ಕುಡಿಯುತ್ತಿದೆ. ಸದ್ಯ ಬಹುತೇಕ ಗ್ರಾಮೀಣ ಭಾಗ ಬಲೂಚಿಗಳ ಕೈವಶವಾಗಿದೆ. ಆ ಮೂಲಕ ಬಲೂಚಿಸ್ತಾನ ನಿಧಾನವಾಗಿ ಪಾಕಿಸ್ತಾನದ ಕೈ ತಪ್ಪುತ್ತಿದೆ. ಪಾಕ್ ಸೇನೆ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಪದೇ ಪದೇ ದಾಳಿ ಮಾಡ್ತಿದೆ. ಪಾಕಿಸ್ತಾನಕ್ಕೆ ಅತ್ತ ಪುಲಿ ಇತ್ತ ಧರಿ ಎನ್ನುವಂತಾಗಿದ್ದು, ಭಾರತದ ವಿರುದ್ಧ ಕಾರ್ಯಾಚರಣೆ ಮಾಡಲು ಧೈರ್ಯವಿಲ್ಲ. ಬಲೂಚಿಗಳ ವಿರುದ್ಧ ಹೋರಾಟ ಮಾಡಲು ಶಕ್ತಿ ಇಲ್ಲದೆ ಒದ್ದಾಡ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ವಿರುದ್ಧ ಬಲೂಚಿಸ್ತಾನದ ಸಮರ ಮುಂದುವರೆದಿದೆ. ಪಾಕಿ ಸೇನೆಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವಂತಹ ಬಲೂಚಿಗಳು ಸ್ವಾತಂತ್ರ್ಯ ಕೇಳ್ತಾ ಇದ್ದಾರೆ. ಇದರ ಮಧ್ಯೆ ಈ ಬಲೂಚ್ ವಿರುದ್ಧ ಚೀನಾ
ಪಾಕ್ ಮಾಡಿರುವಂಥ ಷಡ್ಯಂತ್ರ ಒಂದು ಫೇಲ್ ಆಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಶ್ವಸಂಸ್ಥೆಯಲ್ಲಿ ಪಾಕ್ ಚೀನಾಗೆ ಭಾರೀ ಮುಖಭಂಗ. ಬಲೂಚಿಸ್ತಾನ್ ಹೋರಾಟಕ್ಕೆ ಸಿಕ್ಕಿತು ಮಹಾಬಲ. ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು, ಪಾಕ್ ಸೇನೆಯ ಜನರಲ್ ಆಸಿಫ್ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ದಾನೆ. ಹೇಗೋ ಭಾರತದ ಕೈಕಾಲು ಹಿಡಿದು ಆಪರೇಷನ್ ಸಿಂಧೂರ ನಿಲ್ಲಿಸಿದ ಕುತಂತ್ರಿ ರಾಷ್ಟ್ರಕ್ಕೆ ಇದೀಗ ಬಲೂಚಿಸ್ತಾನ ಮಗ್ಗಲು ಮುಳ್ಳಾಗ್ತಿದೆ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತು ಚೀನಾದ ಜಂಟಿ ಪ್ರಯತ್ನಕ್ಕೆ ತೀವ್ರ ಮುಖಭಂಗ ಉಂಟಾಗಿದೆ. ಹೌದು, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮತ್ತು ಅದರ ಆತ್ಮಹತ್ಯಾ ವಿಭಾಗ ಮಜಿದ್ ಬ್ರಿಗೇಡ್ ಅನ್ನ ಉಗ್ರ ಸಂಘಟನೆ ಎಂದು ಘೋಷಿಸಲು ಪಾಕಿಸ್ತಾನ ಮತ್ತು ಚೀನಾ ಜಂಟಿ ಪ್ರಯತ್ನ ಮಾಡಿದ್ದವು. ಆದರೆ ಆ ಪ್ರಯತ್ನಕ್ಕೆ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ತಾಂತ್ರಿಕ ತಡೆ ನೀಡಿದೆ. ಬಲೂಚಿಸ್ತಾನ ಪಾಕಿಸ್ತಾನದ ಅತ್ಯಂತ ದೊಡ್ಡ ರಾಜ್ಯ ಎನಿಸಿಕೊಂಡಿದೆ. ಬಲೂಚಿಸ್ತಾನದಲ್ಲಿ ಹಲವು ವರ್ಷಗಳಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದೆ. ಸ್ವಾತಂತ್ರ್ಯ ದೇಶ ಘೋಷಿಸಿಕೊಳ್ಳಲು ಮಹಾ ಸಮರವೇ ಶುರುವಾಗಿದೆ. ಪಾಕಿಸ್ತಾನದಿಂದ ವಿಮುಕ್ತರಾಗಲು ಬಲೂಚಿಗಳು ಬಯಸುತ್ತಿದ್ದಾರೆ. ಆದರೆ ಪಾಕಿಸ್ತಾನವು ಬಲೂಚಿಸ್ತಾನಕ್ಕೆ ವಿದ್ರೋಹ ಮಾಡುತ್ತಲೇ ಇದೆ. ಬಲೂಚಿಸ್ತಾನದ ಶ್ರೀಮಂತಿಕೆ ಸೂರೆಗೆಯುತ್ತಿದೆ. ಖನಿಜ, ನಿಕ್ಷೇಪ, ಗ್ಯಾಸನ್ನ ನುಂಗಿ ನೀರು ಕುಡಿಯುತ್ತಿದೆ. ಸದ್ಯ ಬಹುತೇಕ ಗ್ರಾಮೀಣ ಭಾಗ ಬಲೂಚಿಗಳ ಕೈವಶವಾಗಿದೆ. ಆ ಮೂಲಕ ಬಲೂಚಿಸ್ತಾನ ನಿಧಾನವಾಗಿ ಪಾಕಿಸ್ತಾನದ ಕೈತಪ್ಪುತ್ತಿದೆ. ಪಾಕ್ ಸೇನೆ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಪದೇ ಪದೇ ದಾಳಿ ಮಾಡ್ತಿದೆ. ಪಾಕಿಸ್ತಾನಕ್ಕೆ ಅತ್ತ ಪುಲಿ ಇತ್ತ ಧರಿ ಎನ್ನುವಂತಾಗಿದ್ದು, ಭಾರತದ ವಿರುದ್ಧ ಕಾರ್ಯಾಚರಣೆ ಮಾಡಲು ಧೈರ್ಯವಿಲ್ಲ. ಬಲೂಚಿಗಳ ವಿರುದ್ಧ ಹೋರಾಟ ಮಾಡಲು ಶಕ್ತಿ ಇಲ್ಲದೆ ಒದ್ದಾಡ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ವಿರುದ್ಧ ಬಲೂಚಿಸ್ತಾನದ ಸಮರ ಮುಂದುವರೆದಿದೆ. ಪಾಕಿ ಸೇನೆಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವಂತಹ ಬಲೂಚಿಗಳು ಸ್ವಾತಂತ್ರ್ಯ ಕೇಳ್ತಾ ಇದ್ದಾರೆ. ಇದರ ಮಧ್ಯೆ ಈ ಬಲೂಚ್ ವಿರುದ್ಧ ಚೀನಾ ಪಾಕ್ ಮಾಡಿರುವಂಥ ಷಡ್ಯಂತ್ರ ಒಂದು ಫೇಲ್ ಆಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಶ್ವಸಂಸ್ಥೆಯಲ್ಲಿ ಪಾಕ್ ಚೀನಾಗೆ ಭಾರೀ ಮುಖಭಂಗ. ಬಲೂಚಿಸ್ತಾನ್ ಹೋರಾಟಕ್ಕೆ ಸಿಕ್ಕಿತು ಮಹಾಬಲ. ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು, ಪಾಕ್ ಸೇನೆಯ ಜನರಲ್ ಆಸಿಫ್ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ದಾನೆ. ಹೇಗೋ ಭಾರತದ ಕೈಕಾಲು ಹಿಡಿದು ಆಪರೇಷನ್ ಸಿಂಧೂರ ನಿಲ್ಲಿಸಿದ ಕುತಂತ್ರಿ ರಾಷ್ಟ್ರಕ್ಕೆ ಇದೀಗ ಬಲೂಚಿಸ್ತಾನ ಮಗ್ಗಲು ಮುಳ್ಳಾಗ್ತಿದೆ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತು ಚೀನಾದ ಜಂಟಿ ಪ್ರಯತ್ನಕ್ಕೆ ತೀವ್ರ ಮುಖಭಂಗ ಉಂಟಾಗಿದೆ. ಹೌದು, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮತ್ತು ಅದರ ಆತ್ಮಹತ್ಯಾ ವಿಭಾಗ ಮಜಿದ್ ಬ್ರಿಗೇಡ್ ಅನ್ನ ಉಗ್ರ ಸಂಘಟನೆ ಎಂದು ಘೋಷಿಸಲು ಪಾಕಿಸ್ತಾನ ಮತ್ತು ಚೀನಾ ಜಂಟಿ ಪ್ರಯತ್ನ ಮಾಡಿದ್ದವು. ಆದರೆ ಆ ಪ್ರಯತ್ನಕ್ಕೆ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ತಾಂತ್ರಿಕ ತಡೆ ನೀಡಿದೆ. ಬಲೂಚಿಸ್ತಾನ ಪಾಕಿಸ್ತಾನದ ಅತ್ಯಂತ ದೊಡ್ಡ ರಾಜ್ಯ ಎನಿಸಿಕೊಂಡಿದೆ. ಬಲೂಚಿಸ್ತಾನದಲ್ಲಿ ಹಲವು ವರ್ಷಗಳಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದೆ. ಸ್ವಾತಂತ್ರ್ಯ ದೇಶ ಘೋಷಿಸಿಕೊಳ್ಳಲು ಮಹಾ ಸಮರವೇ ಶುರುವಾಗಿದೆ. ಪಾಕಿಸ್ತಾನದಿಂದ ವಿಮುಕ್ತರಾಗಲು ಬಲೂಚಿಗಳು ಬಯಸುತ್ತಿದ್ದಾರೆ. ಆದರೆ ಪಾಕಿಸ್ತಾನವು ಬಲೂಚಿಸ್ತಾನಕ್ಕೆ ವಿದ್ರೋಹ ಮಾಡುತ್ತಲೇ ಇದೆ. ಬಲೂಚಿಸ್ತಾನದ ಶ್ರೀಮಂತಿಕೆ ಸೂರೆಗೆಯುತ್ತಿದೆ. ಖನಿಜ, ನಿಕ್ಷೇಪ, ಗ್ಯಾಸನ್ನ ನುಂಗಿ ನೀರು ಕುಡಿಯುತ್ತಿದೆ. ಸದ್ಯ ಬಹುತೇಕ ಗ್ರಾಮೀಣ ಭಾಗ ಬಲೂಚಿಗಳ ಕೈವಶವಾಗಿದೆ. ಆ ಮೂಲಕ ಬಲೂಚಿಸ್ತಾನ ನಿಧಾನವಾಗಿ ಪಾಕಿಸ್ತಾನದ ಕೈತಪ್ಪುತ್ತಿದೆ. ಪಾಕ್ ಸೇನೆ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಪದೇ ಪದೇ ದಾಳಿ ಮಾಡ್ತಿದೆ. ಪಾಕಿಸ್ತಾನಕ್ಕೆ ಅತ್ತ ಪುಲಿ ಇತ್ತ ಧರಿ ಎನ್ನುವಂತಾಗಿದ್ದು, ಭಾರತದ ವಿರುದ್ಧ ಕಾರ್ಯಾಚರಣೆ ಮಾಡಲು ಧೈರ್ಯವಿಲ್ಲ. ಬಲೂಚಿಗಳ ವಿರುದ್ಧ ಹೋರಾಟ ಮಾಡಲು ಶಕ್ತಿ ಇಲ್ಲದೆ ಒದ್ದಾಡ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.